ಹಿಂದಿನ ಭಾಗದಲ್ಲಿ ಮಗನ ಪ್ರೀತಿಗೆ ಸಮ್ಮತಿ ಕೊಟ್ಟು ಜಾನಕಿ ಮತ್ತೆ ಮಂಜುನಾಥ್ ಮಗನ ಮದುವೆ ಕೂಡ ಮಾಡ್ತಾರೆ. ಮದುವೆ ಆಗಿ ಸೊಸೆ ಮನೆಗೆ ಕೂಡ ಬರ್ತಾಳೆ. ಮನೆಗೆ ಬಂದಿರೋ ಸೊಸೆ ಅತ್ತೆ ಮಾವ ಗಂಡ ಎಲ್ಲರ ಜೊತೆಗೂ ಅವ್ರ ಮನೆ ಪರಿಸ್ಥಿತಿ ಜೊತೆಗೂ ತುಂಬಾನೇ ಹೊಂದ್ಕೊಂಡಿರ್ತಾಳೆ. ಅವಳಿರೋ ರೀತಿನ ನೋಡಿ ಜಾನಕಿಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇರುತ್ತೆ. ತನ್ನ ಮಗ ತುಂಬಾ ಒಳ್ಳೆ ಹುಡುಗಿನ ಪ್ರೀತಿ ಮಾಡಿ ಮದುವೆ ಆಗಿದ್ದಾನೆ, ಅವನ ಚಾಯ್ಸ್ ತುಂಬಾ ಚೆನ್ನಾಗಿದೆ ಅಂತ. ಹೇಗೂ ಇವಾಗ ಮನೆಗೆ ಬಂದಿರೋ ಸೊಸೆ ಕೂಡ ನನ್ನ ಹಾಗೇನೆ ಇದ್ದಾಳೆ. ಹಾಗಾದ್ರೆ ಮುಂದೆ ಕೂಡ ನಮ್ಮನೆ ಹಿಂದೆ ಹೇಗಿತ್ತೋ ಹಾಗೆ ಇರತ್ತಾ, ಬದಲಾವಣೆ ಆಗತ್ತಾ, ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ. ಇದೇನಮ್ಮ ಪ್ರತಿಮಾ, ಬೆಳಗ್ಗೆ ಬೆಳಗ್ಗೆನೆ ಇಷ್ಟೊಂದು ಬಟ್ಟೆ ಒಟ್ಟಾಕೊಂಡಿದ್ಯಾ? ಅದು ಅತ್ತೆ, ನನ್ನ ಬಟ್ಟೆ ಎಲ್ಲ ಹಾಗೆ ಇದ್ದು ಅದು ಮದುವೆ ಮನೇಲಿ ತುಂಬಾನೇ ಬಳಸಿ ಬಳಸಿ ಗಲೀಜಾಗ್ಬಿಟ್ಟಿದ್ದು. ಹಾಗಾಗಿ ಮನೇಲೆ ಒಗ್ದಾಕ್ಬೇಕು ಅನ್ಕೊಂಡೆ, ಆದರೆ ಅಮ್ಮ ಮಿಸ್ ಆಗಿ ಎಲ್ಲಾನು ನನ್ನ ಸೂಟ್ ಕೇಸ್ ಒಳಗೆ ಹಾಕ್ಬಿಟ್ಟಿದ್ದಾಳೆ. ಅದಕ್ಕೆ ವಾಷಿಂಗ್ ಮಿಷನಿಗೆ ಹಾಕೋಣ ಅಂತ ಎಲ್ಲಾನು ತೆಗ್ದೆ. ಅತ್ತೆ, ವಾಷಿಂಗ್ ಮಿಷನ್ ಎಲ್ಲಿಟ್ಟಿದ್ದೀರಾ? ನಾನು ಎಲ್ಲ ಕಡೆ ನೋಡಿದೆ, ನನಗೆ ಎಲ್ಲಿದೆ ಅಂತ ಗೊತ್ತಾಗಿಲ್ಲ. ಎಲ್ಲಿದೆ ಅಂತ ನೀವು ಸ್ವಲ್ಪ ತೋರಿಸಿದ್ರೆ ನಾನು ಬಟ್ಟೆನ ವಾಶಿಗೆ ಹಾಕ್ತೀನಿ. ಅರೆ ರೇ, ಇದೇನಮ್ಮ ನೀನು ವಾಷಿಂಗ್ ಮಿಷನ್ ಎಲ್ಲಿದೆ ಕೇಳ್ತಿದ್ಯಲ್ಲ? ನಾವಿರೋರೇ 3 ಜನ, ನಮ್ಮ 3 ಜನದ್ದು ಎಷ್ಟು ಬಟ್ಟೆ ಇರುತ್ತೆ ಹೇಳೋ? 3 ಜೊತೆ ಬಟ್ಟೆ, ಅವಿಷ್ಟನ್ನು ತೊಳೆಯೋದಕ್ಕೆ ವಾಷಿಂಗ್ ಮಿಷನ್ ಏನಕ್ಕೆ? ಹಾಗಾಗಿ ನಾನೇ ತೊಳೆದಾಕ್ತಿದ್ದೆ. ವಾಷಿಂಗ್ ಮಿಷನ್ನು ನಮ್ಮ ಮನೇಲಿ ಇಲ್ಲಮ್ಮ. ಏನತ್ತೆ ಹೇಳ್ತಿದ್ದೀರಾ? ಇಲ್ಲಿ ವಾಷಿಂಗ್ ಮಿಷನ್ ಇಲ್ವಾ? ಅಂದ್ರೆ ಎಲ್ಲ ಬಟ್ಟೆನೂ ಕೈಯಲ್ಲೇ ತೊಳಿಬೇಕಾ? ಹೌದಮ್ಮ ಪ್ರತಿಮಾ, ನಿನಗೆ ಗೊತ್ತಲ್ವಾ ನಮ್ಮನೆ ಪರಿಸ್ಥಿತಿ ಎಲ್ಲ. ಮೊದಲೇ ಹೇಳಿದಾನೆ ತಾನೆ ನಿನ್ ಗಂಡ, ನಮ್ಮನೇಲಿ ದುಡಿಯೋದು ಒಂದೇ ಕೈ ಆದ್ರೆ ತಿನ್ನೋದು 3 ಬಾಯಿ. ಹಾಗಿರುವಾಗ ನಮ್ಮ ಖರ್ಚನ್ನ ಇತಿಮಿತಿನಲ್ಲಿ ಇಟ್ಕೊಂಡ್ರೆ ಒಳ್ಳೇದಲ್ವಾ? ಅದಕ್ಕೆ ನಾನು ವಾಷಿಂಗ್ ಮಿಷನು ಬೇಡ, ನಾನೇ ತೊಳೆದಾಕ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಅವನು ಕೂಡ ವಾಷಿಂಗ್ ಮಿಷನ್ ತಂದಿಲ್ಲ. ಅದು ಅಲ್ದೇನೆ ವಾಷಿಂಗ್ ಮಿಷನ್ಗೇನು 1-2 ರೂಪಾಯಿಗೆ ಸಿಗತ್ತಾ ಹೇಳು? 30, 40, 50 ಸಾವಿರ ಕೊಡಬೇಕು. ಅಷ್ಟೆಲ್ಲ ಕೊಟ್ಟು ತಂದ್ರೆ ಅವನ ಸಂಬಳ ಬರೋದು ಎಷ್ಟು ಅಂತ ನಿನಗೆ ಗೊತ್ತು. ಬರೋ 20 ಸಾವಿರ ಸಂಬಳದಲ್ಲಿ ಈ ಮನೆ ನಡ್ಸೋದೇ ಸರಿಯಾಗತ್ತೆ. ಹಾಗಿರುವಾಗ ಅದನ್ನೆಲ್ಲ ತಗೊಳ್ಳೋದಕ್ಕಾಗತ್ತೇನಮ್ಮ? ಅಮ್ಮ ಪ್ರತಿಮಾ, ನಿನಗೆ ಇಷ್ಟೆಲ್ಲ ಬಟ್ಟೆ ಒಗೆಯೋದಕ್ಕೆ ಕಷ್ಟ ಆದ್ರೆ ಹೇಳು, ನಾನೇ ಹೋಗಿ ನಿಧಾನವಾಗಿ ಎಲ್ಲಾನು ತೊಳ್ಕೊಂಡು ಬರ್ತೀನಿ. ಅಯ್ಯಯ್ಯೋ ಬೇಡ ಅತ್ತೆ, ನಾನೇ ನಿಧಾನವಾಗಿ ಎಲ್ಲ ಬಟ್ಟೆನೂ ತೊಳ್ಕೊಂಡು ಬರ್ತೀನಿ. ನಿಮ್ದು ಯಾವ್ದಾದ್ರು ಬಟ್ಟೆ ಇದ್ರೆ ಕೊಡಿ, ಹಾಗೆ ಮಾವಂದು ಯಾವ್ದಾದ್ರು ಬಟ್ಟೆ ಇದ್ರೆ ಕೊಡಿ. ಪಾಪ ನನ್ನ ಸೊಸೆ ಎಷ್ಟು ಒಳ್ಳೆಯವಳು ನೋಡು, ಪ್ರತಿಯೊಂದು ವಿಷಯನೂ ಅರ್ಥ ಮಾಡ್ಕೊಂಡು ಸುಮ್ಮನಾಗ್ಬಿಡ್ತಾಳೆ. ಇನ್ಯಾರು ಆಗಿದ್ರೆ ನಮ್ಮ ಮನೇಲಿ ಅದಿಲ್ಲ ಇದಿಲ್ಲ ಅಂತ ದೊಡ್ಡ ಜಗಳಾನೇ ಮಾಡಿರ್ತಾ ಇದ್ರು. ಆದ್ರೆ ಇವಳು ಒಂದು ಮಾತು ಹೇಳಲ್ಲ, ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ತಾ ಇದ್ದಾಳೆ. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ದೋ ನನಗೆ ಈ ಜನ್ಮದಲ್ಲಿ ಮುತ್ತಿನಂತ ಸೊಸೆ ಸಿಕ್ಕಿದ್ದಾಳೆ. ಅತ್ತೆ, ನಿಮ್ ಫೋನ್ ಎಲ್ಲಿದೆ? ಮೊಬೈಲ್ ಸ್ವಲ್ಪ ಕೊಡ್ತೀರಾ? ಯಾಕಮ್ಮ ಪ್ರತಿಮಾ, ಏನಾಯ್ತು? ನಿನ್ ಮೊಬೈಲಲ್ಲಿ ಕರೆನ್ಸಿ ಖಾಲಿ ಆಯ್ತಾ? ಅಯ್ಯೋ ಅದು ಹಾಗಲ್ಲ ಅತ್ತೆ, ಅದು ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆ. ನಿಮ್ಮ ಮೊಬೈಲಲ್ಲೇ ಬುಕ್ ಮಾಡೋದಂತಲ್ವಾ, ಹಾಗಾಗಿ ನಾನು ಬುಕ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ತಂದು ಕೊಟ್ಬಿಡ್ತಾನೆ, ಅಡುಗೆ ಮಾಡೋದಕ್ಕೆ ಸರಿಯಾಗತ್ತೆ. ಅಯ್ಯಯ್ಯೋ, ಆ ಹಾಳಾಗಿದ್ದ ಗ್ಯಾಸು ಇವಾಗಲೇ ಖಾಲಿ ಆಗ್ಬೇಕಿತ್ತಾ? ಆ ಮದುವೆ ಮನೇಲಿ ಬಂದಿರೋರು, ಮಕ್ಕಳು ಕರ್ಕೊಂಡು ಬಂದವರು ಅಜ್ಜಿಯರೆಲ್ಲ ಬಿಸಿನೀರು ಹಾಲು ಅಂತ ಕಾಯಿಸಿ ಕಾಯಿಸಿ ಪೂರ್ತಿ ಗ್ಯಾಸ್ ಖಾಲಿ ಮಾಡಿಟ್ಟಿದ್ದಾರೆ ನೋಡು. ಮದುವೆ ಮನೆ ಗಲಾಟಿಲಿ ದುಡ್ಡು ಎಲ್ಲಾನು ಖಾಲಿ ಆಗಿದೆ. ಅವನ ಹತ್ರ ದುಡ್ಡು ಇದೆಯೋ ಇಲ್ವೋ ಏನು ಗೊತ್ತಿಲ್ಲ. ಪಾಪ ಸಡನ್ ಆಗಿ ಹೀಗೆ ಗ್ಯಾಸ್ ಖಾಲಿ ಆಗಿದೆ ಅಂತ ಹೇಳಿದ್ರೆ ಅವನ ಹತ್ರ ದುಡ್ಡು ಎಲ್ಲಿಂದ ಬರಬೇಕು? ಪ್ರತಿಮಾ, ಒಂದು ಕೆಲಸ ಮಾಡೋಣ, ನಾವು ಇನ್ನೊಂದು 15 ದಿನ ಬಿಟ್ಟು ಗ್ಯಾಸ್ ಬುಕ್ ಮಾಡೋಣ, ಏನಂತೀಯ? ಅಯ್ಯೋ ಇದೇನತ್ತೆ ಹೀಗೆ ಹೇಳ್ತಿದ್ದೀರಾ? ಏನು 15 ದಿನದವರೆಗೂ ಹೊರಗಡೆ ಊಟ ಮಾಡ್ಕೊಂಡಿರೋದು ಅಂತ ನೀವು ಹೇಳ್ತಿರೋದಾ? ಅವಾಗ ಇನ್ನೂ ಡಬಲ್ ಖರ್ಚಾಗತ್ತೆ. ಅದ್ರ ಬದಲು ನಾವು ಗ್ಯಾಸ್ ಬುಕ್ ಮಾಡ್ಕೊಳ್ಳೋದೇ ಒಳ್ಳೇದು. ಒಳ್ಳೆ ಹುಡುಗಿ ನೀನು, ನಾನೊಂದು ಹೇಳಿದ್ರೆ ನೀನೊಂದು ಅರ್ಥ ಮಾಡ್ಕೊಳ್ತಿದ್ಯಾ. ಅದೇನಿಲ್ಲಮ್ಮ ಪ್ರತಿಮಾ, ಹೊರಗಡೆ ಊಟ ಮಾಡೋದ್ರ ಸುದ್ದಿ ಹೇಳಲಿಲ್ಲ ನಾನು. ಹೊರಗಡೆ ಹಿತ್ಲು ಕಡೆ ಒಲೆ ಹೂಡಿದೀನಿ, ಆ ಒಲೆಗೆ ಕಟ್ಗೆ ಹಾಕೊಂಡು ಬೆಂಕಿ ಹತ್ತಿಸ್ಕೊಂಡು ಅಡುಗೆ ಮಾಡೋಣ ಅಂದೆ. ಏನು ಅತ್ತೆ, ಏನ್ ಹೇಳ್ತಿದ್ದೀರಾ ನೀವು? ಹೊರಗಡೆ ಒಲೆಲ? ಅತ್ತೆ, ನನಗೆ ಒಲೆಲ ಅಡುಗೆ ಮಾಡಿ ಗೊತ್ತೇ ಇಲ್ಲ ಅತ್ತೆ. ಹಾಗಿರುವಾಗ ನಾನು ಹೇಗೆ ಅಡುಗೆ ಮಾಡಲಿ? ಅದಕ್ಕೆ ಯಾಕಮ್ಮ ಚಿಂತೆ ಮಾಡ್ತಿದ್ಯಾ? ನಿನ್ನ ಅತ್ತೆ ಇಲ್ವಾ? ಎಲ್ಲಾನು ಕಲ್ಸ್ಕೊಡ್ತಾಳೆ, ನೀನ್ ನಿಧಾನವಾಗಿ ಕಲ್ತ್ಕೋ ಸಾಕು.
ನಿನಗೆ ಗೊತ್ತಲ್ಲಮ್ಮ, ಇವಾಗ ಗ್ಯಾಸ್ ಅಂಡೆ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಇವಾಗ ಸಡನ್ ಆಗಿ ಬುಕ್ ಮಾಡಿದ್ರೆ 1,000 ರೂಪಾಯಿ ಬೇಕು. ಅವನ್ ಪಾಪ ಮದ್ವೆ ಮನೇಲೆ ತುಂಬಾ ಸಾಲ ಮಾಡ್ಕೊಂಡಿದ್ದಾನೆ. ಅದನ್ನೆಲ್ಲ ತೀರ್ಸ್ಬೇಕಲ್ವಾ? ಅದಕ್ಕೆ ಹೇಗೂ ಕಟ್ಗೆ ಕಡ್ದಾಕಿದ್ದು ಅಲ್ಲೇ ಇದಾವೆ. ಅವು ಬೆಚ್ಚಗಿದಾವೆ. ಬೆಂಕಿ ಹಚ್ಚಿದ್ರೆ ಬೇಗ ಹತ್ಕೋತಾವೆ. ನಾನೇ ಎಲ್ಲ ಸರಿ ಮಾಡ್ಕೊಡ್ತೀನಿ. ಅದ್ರಲ್ಲೇ ಮಾಡೋಣ ಆಯ್ತಾ? ಇನ್ನೊಂದು 15 ದಿನ ಆದ್ಮೇಲೆ ಗ್ಯಾಸ್ ಬುಕ್ ಮಾಡೋದಕ್ಕೆ ಹೇಳೋಣ. ಯಾವ್ದಕ್ಕೂ ಒಂದ್ಸಾರಿ ನಿನ್ ಗಂಡನ್ ಕೇಳೋಣ. ಹಾ, ಸರಿ ಅತ್ತೆ. ಹೇಗೂ ನೀವು ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ವಾ, ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಾನು ನಿಧಾನವಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಷ್ಟಾಗಿ ನನಗೆ ಒಲೆಯಲ್ಲಿ ಅಡುಗೆ ಮಾಡಿ ಗೊತ್ತಿಲ್ಲ, ಹಾಗಾಗಿ. ಸರಿ ಕಣಮ್ಮ, ನಡಿ. ನಾನು ಒಲೆ ಹತ್ತಿಸ್ಕೊಡ್ತೀನಿ, ನೀನು ಹೆಸರಿಡುವಂತೆ. ಬೇಗ ಬೇಗ ಎಲ್ಲ ಮಾಡಿ ಆಮೇಲೆ ನಿನ್ನ ಗಂಡ ಇನ್ನೇನು ಬರೋ ಹೊತ್ತಾಯ್ತು, ಎಲ್ಲರೂ ಒಟ್ಟಿಗೆ ಬಿಸಿ ಬಿಸಿ ಊಟ ಮಾಡೋದಕ್ಕಾಗತ್ತೆ. ಆಲ್ಮೋಸ್ಟ್ ಎಲ್ಲರೂ ಯೋಚನೆ ಮಾಡೋದು ಹೀಗೆ ತಾನೇ. ಪ್ರತಿಯೊಂದು ಖಾಲಿ ಆದ ಕೂಡಲೇ ಸಡನ್ ಆಗಿ ತರೋದಕ್ಕೆ ಯಾರು ಯೋಚನೆ ಮಾಡ್ತಾರೆ? ಸ್ವಲ್ಪ ದಿನ ಹೋಗ್ಲಿ, ಆಮೇಲೆ ನಿಧಾನವಾಗಿ ತರೋಣ. ಅದಕ್ಕೆ ಆಲ್ಟರ್ನೇಟಿವ್ ಏನಾದರೂ ಇದ್ರೆ ಅದನ್ನ ಉಪಯೋಗಿಸೋಣ ಅಂತಾನೆ ಯೋಚನೆ ಮಾಡೋದು. ಮದುವೆ ಮನೇಲಿ ತುಂಬಾ ಹಣ ಖರ್ಚಾಗಿದೆ, ಸಾಲ ಸೂಲ ಅಂತ ಮಾಡ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡಿ ಜಾನಕಿ ಈಗ ಸಡನ್ ಆಗಿ ಗ್ಯಾಸಿನ ಅವಶ್ಯಕತೆ ಇಲ್ಲ, ಹಾಗಾಗಿ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡೋಣ ಅಂತ ಹೇಳ್ತಾಳೆ. ಪ್ರತಿಮಾ ಕೂಡ ಅತ್ತೆ ಹೇಳಿದ ಮಾತಿಗೆ ವಿರೋಧ ವ್ಯಕ್ತಪಡಿಸ್ತೇನೆ, ಅತ್ತೆ ಮಾತನ್ನ ಹ್ಞೂ ಅಂತ ಒಪ್ಕೋತಾಳೆ. ಪ್ರತಿಮನಿಗೆ ಎಷ್ಟೇ ಕಷ್ಟ ಆದ್ರೂ ತಾನು ಗಂಡನ ಮನೇಲಿದ್ದೀನಿ, ಅವ್ರ ಕಷ್ಟ ಸುಖಕ್ಕೆ ಹೊಂದ್ಕೊಳ್ಬೇಕು ಅನ್ನೋದು ಅವಳ ತಲೆಯಲ್ಲಿರುತ್ತೆ. ಹಾಗಾಗಿ ಮನೇಲಿ ಎಷ್ಟೇ ಕಷ್ಟ ಬಂದ್ರೂ ಅವಳು ಯಾವುದೇ ರೀತಿ ಕೋಪ ಮಾಡ್ಕೊಳ್ದೆ ಆ ಕಷ್ಟನ ಸುಖನ ಎರಡನ್ನೂ ಸಮವಾಗಿ ತಗೊಳ್ತಾ ಇರ್ತಾಳೆ. ಹೀಗೆ ದಿನಗಳು ಕಳೀತಾ ಇರತ್ತೆ. ಜಾನಕಿ ಮನೇಲಿ ಮೊದಲಿನ ಹಾಗೇನೆ ಯಾವ್ದು ಅಗತ್ಯ ಇದೆಯೋ ಅದನ್ನ ಮಾತ್ರ ತಗೊಂಡು ಅಗತ್ಯ ಇಲ್ಲದೆ ಇರೋದಕ್ಕೆ ಕಡಿಮೆ ಪ್ರಿಫರೆನ್ಸ್ ಕೊಡ್ತಾ ಇರ್ತಾರೆ. ಪ್ರತಿಮಾ ಕೂಡ ಇದಕ್ಕೆ ಹೊಂದ್ಕೊಂಡು ದಿನ ಕಳೀತಾ ಇರ್ತವೆ. ಓಹೋ, ಇದೇನೇ ಪ್ರತಿಮಾ, ಬೆಳಗ್ಗೆ ಬೆಳಗ್ಗೆನೆ ಈ ಬಿಸಿಲಲ್ಲಿ ಬಟ್ಟೆ ಒಣಗಿಸ್ತಾ ನಿಂತಿದ್ಯಾ? ಹಾ ರಾಣಿ, ಅದು ಬಟ್ಟೆ ಎಲ್ಲ ತುಂಬಾ ಹಾಗೆ ಸ್ಟಾಕ್ ಇಟ್ಕೊಂಡಿದ್ದೆ. ಇವತ್ತು ಬೆಳಗ್ಗೆ ಒಗ್ದಾಕ್ದೆ, ಹಾಗೆ ಒಣಸೋಣ ಅಂತ ಬಂದಿದ್ದೆ. ಏನು, ಬಟ್ಟೆನ ನೀನೇ ಒಗದ್ಯಾ? ಅಲ್ಲ ಕಣೆ, ನಿಮ್ಮ ಮನೇಲಿ ವಾಷಿಂಗ್ ಮಿಷನ್ ಏನು ಇಲ್ವೇನೆ? ನೀನ್ ಕೈಯಲ್ಲಿ ಬಟ್ಟೆ ಒಗ್ದೆ ಅಂತಿದ್ಯಲ್ಲ? ಇಲ್ಲ ಕಣೆ, ನಮ್ಮ ಮನೇಲಿ ವಾಷಿಂಗ್ ಮಿಷನ್ ಇಲ್ಲ, ಹಾಗಾಗಿನೇ ಕೈಯಲ್ಲೇ ಬಟ್ಟೆ ಒಗ್ದ್ಬಿಟ್ಟು ಒಣಸ್ಬೇಕು. ಅಯ್ಯೋ 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 ಅಯ್ಯೋ, ಇದೇನ್ ಮಾತಾಡ್ತಿದ್ಯಾ? ಅಲ್ಲ ಕಣೆ, ನಿನ್ ತವ್ರ ಮನೇಲಿ ವಾಷಿಂಗ್ ಮಿಷನ್ ಇದೆ, ಎಲ್ಲ ಬಟ್ಟೆನೂ ಅದ್ರಲ್ಲೇ ಒಗೆಯೋದು ಅಂತೆಲ್ಲ ಹೇಳ್ತಿದ್ದೆ. ಇವಾಗ ನೋಡಿದ್ರೆ ನೀನು ಕೈಯಲ್ಲಿ ಬಟ್ಟೆ ಒಗಿತಿದ್ಯಾ? ಅದು ಇಷ್ಟು ಬೆಳಗ್ಗೆನೆ ಇಷ್ಟು ಲಾಟ್ ಗಟ್ಲೆ ಬಟ್ಟೆ ಇದಾವೆ, ಎಲ್ಲಾನು ಅದ್ ಹೇಗ್ ಒಗ್ದ್ಯೆ? ನಿನ್ ಗಂಡಂಗೆ ಒಂದ್ ವಾಷಿಂಗ್ ಮಿಷನ್ ತಂದು ಕೊಡೋದಕ್ಕಾಗಲ್ವೇನೆ? ಆದ್ರೂ ಅದನ್ನೆಲ್ಲ ಪಡ್ಕೊಂಡ್ ಬರ್ಬೇಕು ಕಣೆ ಪ್ರತಿಮಾ. ನನ್ ಗಂಡ ನೋಡು, ನನ್ನನ್ನ ರಾಣಿ ರಾಣಿ ಹಾಗೆ ನೋಡ್ಕೋತಾನೆ. ನನ್ನ ಹೆಸರಿಗೂ ಅವ್ನು ನೋಡ್ಕೊಳ್ಳೋದಕ್ಕೂ ಎರಡಕ್ಕೂ ಬ್ಯಾಲೆನ್ಸ್ ಆಗ್ತಿದೆ ಕಣೆ. ನನ್ನ ಗಂಡಂಗೂ ಕಡಿಮೆ ಸಂಬಳನೇ ಬರೋದು, ಆದ್ರೂ ನನ್ನ ರಾಣಿ ಹಾಗೆ ನೋಡ್ಕೋತಾನೆ ಗೊತ್ತಾ? ನಿನ್ ಗಂಡಂಗೆ ನನ್ನ ಗಂಡಂಗಿಂತ ಜಾಸ್ತಿ ಸಂಬಳ ಬರುತ್ತೆ ಅಂತ ಹೇಳ್ತಿದ್ರಪ್ಪ, ಆದ್ರೂ ನಿನ್ಗೊಂದು ವಾಷಿಂಗ್ ಮಿಷನ್ ತಂದು ಕೊಟ್ಟಿಲ್ಲೇನೆ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಕಣೆ. ರೋಹಿತ್ ಕೂಡ ನಾನು ಕೇಳಿದ್ರೆ ತಂದು ಕೊಡ್ತಾರೆ, ಆದ್ರೆ ಮದ್ವೆ ಎಲ್ಲ ಆಗಿದೆ ಅಲ್ವಾ, ಮದ್ವೆ ಮನೇಲೆ ತುಂಬಾ ಖರ್ಚಾಗಿರುತ್ತೆ. ಹಾಗಾಗಿ ಅವ್ರ ಸಾಲ ಎಲ್ಲ ತೀರ್ಸ್ಕೊಂಡ್ಲಿ, ಆಮೇಲೆ ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಣ, ನಿಧಾನವಾಗಿ ಒಂದೊಂದೇ ಐಟಮ್ ತಂದ್ರೆ ಆಯ್ತು ಅಂತ ಸುಮ್ಮನೆ ಆದೆ. ಹೇಗೂ ನಾವ್ ಇರೋರೆ 4 ಜನ ಅಲ್ವಾ, 4 ಜನನ ಬಟ್ಟೆ 4 ಜೊತೆ ಇರ್ತವೆ ಅಷ್ಟೇ ತಾನೇ, ಅವನ್ನ ಆರಾಮಾಗಿ ಒಗ್ದಾಕ್ಬೋದು, ಏನ್ ತೊಂದ್ರೆ ಆಗಲ್ಲ ನನ್ಗೆ. ಇನ್ನೇನ್ ಮಾಡ್ತೀಯ ಹೇಳು, ನೀನ್ ಹೀಗೆ ವಹಿಸ್ಕೊಂಡ್ ಬರ್ಲೇಬೇಕು, ಏನು ಮಾಡೋದಕ್ಕಾಗಲ್ಲ. ಮೊದ್ಲೆಲ್ಲ ನೀನ್ ಹೇಗಿದ್ದೆ? ನಾನು ನೀನು ಕಾಲೇಜಿಗೆ ಹೋಗುವಾಗ ನೀನ್ ತುಂಬಾ ಸ್ಟ್ಯಾಂಡರ್ಡ್ ಆಗಿದ್ದೆ. ಒಂದ್ ಪಾತ್ರೆ ಎತ್ತಿಡ್ಬೇಕಾದ್ರೂ ಅಮ್ಮನೇ ಬರ್ತಾ ಇದ್ರು, ಒಂದ್ ಟಿಫನ್ ಬಾಕ್ಸ್ ತೊಳೆಯೋದಕ್ಕೂ ಅಮ್ಮನೇ ತೊಳ್ಕೊಡ್ತಾರೆ ಅಂತ ಹೇಳ್ತಿದ್ದೆ. ಆದ್ರೆ ಇವಾಗ ಎಲ್ರು ಬಟ್ಟೆನ ಕೈಯಲ್ಲಿ ತೊಳಿತೀನಿ ಅಂತಿದ್ಯಲ್ಲ, ನನಗೆ ನಗು ಬರ್ತಿದೆ. ನಗ್ಬೇಕೋ ಅಳ್ಬೇಕೋ ಒಂದು ಗೊತ್ತಾಗ್ತಿಲ್ಲ ಕಣೆ. ಹೇಗಿದ್ದೋಳು, ಹೇಗಾಗೋದೆ? ಅಲ್ಲ, ಎಂತ ಗಂಡನ್ ಮದ್ವೆ ಆಗಿದೀಯ ನೀನು? ಅಯ್ಯೋ ಸರಿ ಕಣೆ, ನಾನ್ ನಿನ್ನ ಹತ್ರ ಮಾತಾಡ್ತಾ ಮಾತಾಡ್ತಾ ಬಿಸಿಲು ಜಾಸ್ತಿ ಆಗಿದ್ದನ್ನ ಅಬ್ಸರ್ವ್ ಮಾಡಿಲ್ಲ. ಹೀಗೆ ಬಿಸಿಲು ನನ್ನ ಮೈ ಮೇಲೆ ಬಿದ್ರೆ ಸನ್ಸ್ಕ್ರೀನ್ ಬೇರೆ ಹಚ್ಕೊಂಡಿಲ್ಲ, ಆಮೇಲೆ ಕಪ್ಪಾಗ್ಬಿಡ್ತೀನಿ ಕಣೆ. ಅದು ಬೇರೆ ತುಂಬಾ ಶೆಕೆ ಆಗ್ತಾ ಇದೆ. ಮನೆಗೆ ಹೋಗಿ AC ನಲ್ಲಿ ಕುತ್ಕೋಬೇಕು. ಸರಿ, ಹಾಗಾದ್ರೆ ನಾನು ಹೊರಡ್ಲಾ? ನೀನು ನಿನ್ ಕೆಲಸ ಮುಂದುವರ್ಸು. ಸರಿ, ಬಾಯ್. ರಾಣಿ ಮತ್ತೆ ಪ್ರತಿಮಾ ಮೊದ್ಲಿಂದಾನು ಪರಿಚಯ ಇರೋರೆ, ಒಟ್ಟಿಗೆ ಕಾಲೇಜ್ನಲ್ಲಿ ಓದಿರ್ತಾರೆ. ಆದ್ರೆ ಇವಾಗ ಪ್ರತಿಮನ್ ಮನೆ ಸ್ಥಿತಿ ನೋಡಿ ರಾಣಿ ಅವಳನ್ನ ಆಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಮುಂದೆ ಏನಾಗತ್ತೆ? ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತಿದ್ದ ಪ್ರತಿಮಾ ರಾಣಿ ಮಾತಿಂದ ಬದಲಾಗ್ತಾಳ?
ಸ್ಟೋರಿ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.